ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಉಗ್ರರಿಗೆ ಸ್ವರ್ಗ ಆಗ್ತಾ ಇದೆ. ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ವನ್ನಾಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡ್ತಾ ಇದ್ದ ನಟೋರಿಯಸ್ ಉಗ್ರನಿಗೆ ಸ್ಮಾರ್ಟ್ ಫೋನ್ ಭಾಗ್ಯ ಸಿಕ್ಕಿದೆ. ಜೈಲಲ್ಲಿ ರಾಜಾರೋಷವಾಗಿ ಐಸಿಸ್ ಉಗ್ರ ಫೋನ್ ಬಳಕೆ ಮಾಡ್ತಿದ್ದಾನೆ. ಜೈಲಲ್ಲಿ ಇದ್ಕೊಂಡೇ ವಿಡಿಯೋ ಕಾಲ್ ಫೋನ್ ಮಾಡ್ತಾ ಇದ್ದಾನೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಮುಕ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಸ್ಟೈಲ್ ನಡೆಸ್ತಾ ಇದ್ದಾನೆ. ಸದಾ ಕೈನಲ್ಲಿ ಮೊಬೈಲ್, ಕೊಠಡಿಯಲ್ಲಿ ಟಿವಿ ನೋಡ್ತಾ ಕುಖ್ಯಾತ ಸರಣಿ ಅತ್ಯಾಚಾರಿ ಕಾಲ ಕಳೀತಾ ಇದ್ದಾನೆ. ಬೇಕಾದ ಅಡುಗೆ ಮಾಡಿಕೊಳ್ತಾ ಇರೋ ಉಮೇಶ್ ರೆಡ್ಡಿ ಮೊಬೈಲ್ಗಳನ್ನು ಇಟ್ಕೊಂಡು ಮಾತನಾಡುವ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ರನ್ಯಾರಾವ್ ಗೋಲ್ಡ್ ಕೇಸ್ನ ಆರೋಪಿ ತರುಣ್ ಕೊಂಡೂರ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ಕಿದೆ. ತರುಣ್ ಕೊಂಡೂರ್ ಬಿಂದಾಸ್ ಆಗಿ ಮೊಬೈಲ್ ಬಳಕೆ ಮಾಡ್ತಿದ್ದಾನೆ. ಸೆಲ್ನಲ್ಲಿ ಈತನಿಗೂ ಮೊಬೈಲ್ ಜೊತೆಗೆ ಟಿವಿ ವ್ಯವಸ್ಥೆ ಇರೋದು ಜೈಲಿನ ಕರ್ಮಕಾಂಡ ಬಯಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಜೈಲಿನ ವಿಡಿಯೋ ವೈರಲ್ ಬಗ್ಗೆ ನನಗೆ ಗೊತ್ತಿಲ್ಲ, ವಿಡಿಯೋ ಬಗ್ಗೆ ನಾನು ಮಾಹಿತಿ ಪಡಿತೇನೆ ಅಂತ ಹೇಳಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಲು ಗೃಹ ಸಚಿವರು ನಿರಾಕರಿಸಿದ್ದಾರೆ. ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಆಗ್ರಹಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಅಕ್ರಮಗಳ ತಾಂಡವಾಗಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಲಷ್ಕರ್ ತೊಯ್ಬಾ ಉಗ್ರರ ಕೈಯಲ್ಲಿ ಮೊಬೈಲ್ಗಳು ಸಿಗ್ತವೆ. ಜೈಲಲ್ಲೂ ಉಗ್ರರಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಇದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ದುರ್ಬಲವಾಗಿರುವುದು ಕಾರಣವಾಗಿದೆ. ಪೊಲೀಸರಿಗೂ ಅದನ್ನ ಕಂಟ್ರೋಲ್ ಮಾಡಲು ಆಗ್ತಾ ಇಲ್ಲ. ಎಲ್ಲಾ ಗೊತ್ತಿದ್ರೂ ಸಿದ್ದರಾಮಯ್ಯ ಸರ್ಕಾರ ಸುಮ್ಮನೆ ಕೂತಿದೆ ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಐಷಾರಾಮಿ ಜೀವನದ ಬಗ್ಗೆ ವರದಿ ನೀಡಲು ಬಂದೀಖಾನೆ ಎಡಿಜಿಪಿ ಬಿ ದಯಾನಂದ್ ಆದೇಶ ನೀಡಿದ್ದಾರೆ. ಉಮೇಶ್ ರೆಡ್ಡಿ ತರುಣ್ ವಿಡಿಯೋಗಳನ್ನು ಪರಿಶೀಲಿಸಿ ಮಾಡಿ ವರದಿ ನೀಡುವಂತೆ ಸೂಚನೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಸವಾರನೊಬ್ಬ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದ ಯುವತಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾನೆ. ಬೈಕ್ ಚಾಲನೆ ಮಾಡುವ ವೇಳೆ ಯುವತಿಯ ತೊಡೆ ಮುಟ್ಟಿ ಕಿರುಕುಳ ಕೊಟ್ಟಿದ್ದಾನೆ. ಈ ಸಂಬಂಧ ಯುವತಿ ವಿಡಿಯೋ ಸಾಕ್ಷಿ ಸಮೇತ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ರಾಯಚೂರಿನಲ್ಲಿ ಮಸ್ಕಿಯಲ್ಲಿ ಈ ಫೋನ್ ಪೇ ಮೂಲಕ ಲವ್ವಲ್ಲಿ ಬಿದ್ದಂತ 9ನೇ ತರಗತಿ ವಿದ್ಯಾರ್ಥಿನಿ ಈಗ ಗರ್ಭಿಣಿಯಾಗಿದ್ದಾಳೆ. ಬಾಲಕಿ ನಾಪತ್ತೆ ಕೇಸ್ ತನಿಖೆ ವೇಳೆ ಲವ್ ಸ್ಟೋರಿ ಬಯಲಾಗಿದೆ. ಬಾಲಕಿಯ ತಂದೆ ಚಿಕನ್ ಅಂಗಡಿ ನಡೆಸ್ತಾ ಇದ್ದು ಯುವಕ ಶಿವಮೂರ್ತಿಯಲ್ಲಿ ಚಿಕನ್ ಖರೀದಿ ಮಾಡಿ ಫೋನ್ ಪೇ ಮೂಲಕ ಹಣ ಹಾಕಿದ್ದ. ಫೋನ್ ನಂಬರ್ ಸೇವ್ ಮಾಡಿಕೊಂಡಿದ್ದ ಶಿವಮೂರ್ತಿ ಸಂದೇಶ ಕಳಿಸೋಕೆ ಶುರು ಮಾಡಿದ್ದ. ಆಗ ಶುರುವಾದ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಅಕ್ಟೋಬರ್ 31ರಂದು ಬಾಲಕಿ ನಾಪತ್ತೆಯಾಗಿದ್ದಾಳೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡಗೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ನಿರಾಸೆಯಾಗಿದೆ. ಪವಿತ್ರ ಗೌಡ ಸಲ್ಲಿಸಿದ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಜಾಮೀನು ರದ್ದು ಪುನರ್ ಪರಿಶೀಲನೆಗೆ ಸಲ್ಲಿಸಿದ ಅರ್ಜಿ ವಜಾ ಆಗಿದೆ. ಕಾಂತಾರ ಚಿತ್ರದ ನಾಯಕಿಗೆ ಸೈಬರ್ ಕಳ್ಳರ ಕಾಟ ಶುರುವಾಗಿದೆ. ಸೈಬರ್ ಖದೀಮರ ಕರಾಮತಿಗೆ ಬೇಸತ್ತ ರುಕ್ಮಿಣಿ ವಸಂತ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ರುಕ್ಮಿಣಿ ವಸಂತ್ ಹೆಸರಲ್ಲಿ ಅನಾಮಿಕರಿಂದ ಕರೆ ಹಾಗೂ ಸಂದೇಶ ಕಳಿಸಲಾಗ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯಿಸದಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಪಣತ್ತೂರು ಸಮೀಪ ರಸ್ತೆ ಇಲ್ಲದೆ ಸವಾರರ ಪರದಾಟ, ನಿಖರ ಕಾರಣ ತಿಳಿದು ಬಂದಿದೆ. ರಸ್ತೆ ದುರಸ್ತಿ ಹಿನ್ನೆಲೆ ಕಳೆದ 1 ತಿಂಗಳಿಂದ ಪಣತ್ತೂರು ರಸ್ತೆ ಬಂದ್ ಮಾಡಲಾಗಿದೆ. ಹೀಗಾಗಿಯೇ ಮಣ್ಣಿನ ರಸ್ತೆಯಲ್ಲೇ ಹರಸಾಹಸ ಪಟ್ಟು ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಬೆಂಗಳೂರು ರಸ್ತೆ ಗುಂಡಿ ಕಸದ ವಿರುದ್ಧ ಬಿಜೆಪಿ ಅಭಿಯಾನ ಕೈಗೊಂಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಾಗರಬಾವಿಯ ಅಮರಜ್ಯೋತಿ ನಗರದ ರಸ್ತೆ ಗುಂಡಿಗಳ ಸುತ್ತಲೂ ಪೇಂಟ್ ಬಳಿಯಲಾಗಿದೆ. ಕಸದ ರಾಶಿಯ ಪಕ್ಕ ಭಿತ್ತಿ ಪತ್ರ ಹಿಡಿದು ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಕಸದ ರಾಶಿ ಪಕ್ಕ ಬ್ರ್ಯಾಂಡ್ ಬೆಂಗಳೂರು ಅಂತ ಬರೆದು ಲೇಪಡಿ ಮಾಡಲಾಗಿದೆ. ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಚುರುಕುಗೊಂಡಿದೆ. ಗುಂಡಿ ಮುಚ್ಚುವ ಕಾರ್ಯಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವೇಗ ಕೊಟ್ಟಿದೆ. ಇದುವರೆಗೂ 18,000 ರಸ್ತೆ ಗುಂಡಿಗಳನ್ನು ಜಿಬಿಎ ಮುಚ್ಚಿದೆ. ನವೆಂಬರ್ 10ರ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚುತ್ತೇವೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಭರವಸೆ ಕೊಟ್ಟಿದ್ದಾರೆ. ರಸ್ತೆ ಗುಂಡಿ ಅವ್ಯವಸ್ಥೆ ಬಗ್ಗೆ ಟಿವಿ9 ಅಭಿಯಾನ ನಡೆಸಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಗುಂಡಿ ಮುಚ್ಚೋದಕ್ಕೆ ಮುಂದಾಗಿದೆ. ಬಳ್ಳಾರಿಯಲ್ಲಿ ರೈಲ್ವೆ ಗೇಟ್ ಬಳಿಕ ಉಂಟಾಗ್ತಿರುವಂತಹ ಅಲ್ಲಿ ಒಂದು ಸ್ಥಳದಲ್ಲಿ ಆಗ್ತಿರುವಂತಹ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಬಳ್ಳಾರಿ ನಗರದ ಕಂಟೋನ್ಮೆಂಟ್ ರೈಲ್ವೆ ಗೇಟ್ ರೈಲ್ವೆ ಸೇತುವೆ ಕಾಮಗಾರಿ ನಡೀತಾರೆ. ಈ ಮಾರ್ಗದಲ್ಲಿ ರೈಲು ಬಂದರೆ ಸಾಕು 10ರಿಂದ 15 ನಿಮಿಷ ಗೇಟ್ ಕ್ಲೋಸ್ ಆಗುತ್ತೆ. ಹೀಗಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇವತ್ತು ಮಿಮ್ಸ್ ಆಸ್ಪತ್ರೆಗೆ ಹೋಗ್ತಿದ್ದಂಥ ಆಂಬ್ಯುಲೆನ್ಸ್ 15 ನಿಮಿಷ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿತ್ತು. ಆಂಬ್ಯುಲೆನ್ಸ್ನಲ್ಲಿ ರೋಗಿ ಟ್ರಾಫಿಕ್ ಜಾಮ್ನಿಂದ ಇನ್ನಿಲ್ಲದಂತೆ ಪರದಾಡುವಂತಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಹೆದ್ದಾರಿಯಲ್ಲಿ ಟೆಂಪೋ ಒಂದು ಹೊತ್ತಿ ಉರಿದಿದೆ. ಲಂಡನ್ ಬ್ರಿಡ್ಜ್ ಕೆಳಗೆ ನಿಲ್ಲಿಸಿದ 407 ಗಾಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಾರವಾರದ ಸತೀಶ್ ಎಂಬುವವರಿಗೆ ಸೇರಿದ ವಾಹನ ಇದಾಗಿದೆ. ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕಾರವಾರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಹಿರಿಯೂರು ತಾಲೂಕು ಆಸ್ಪತ್ರೆಯ ಮೇಲ್ಛಾವಣಿಯ ಕಾಂಕ್ರೀಟ್ ಕುಸಿದು ಬಾಣಂತಿ ಗಾಯಗೊಂಡಿದ್ದಾರೆ. ಬಾಣಂತಿ ಅಪ್ಪ ಕೌಸರ್ ಗಾಯಗೊಂಡಿದ್ದು ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಖತರ್ನಾಕ್ ಮನೆಗಳನ್ನ ಬಂಧಿಸಲಾಗಿದೆ. ಬಿಲಾಲ್ ಕಾಲೋನಿ ನಿವಾಸಿ ಮೊಹಮ್ಮದ್ ಆರಿಫ್ ಅಲಿ ಎಂಬಾತನನ್ನ ಬಂಧಿಸಲಾಗಿದೆ. ಆರೋಪಿಯು ಹಗಲು ಹೊತ್ತಲ್ಲಿ ಮಸೀದಿಯಲ್ಲಿ ಅರೇಬಿಕ್ ಶಿಕ್ಷಕ, ರಾತ್ರಿ ಮನೆಗಳನ್ನ ಮಾಡ್ತಾ ಇದ್ದ.
ಚಿಕ್ಕಮಗಳೂರಲ್ಲಿ ಮಾಂಸಕ್ಕಾಗಿ ಕಾಡುಕೋಣ ಶಿಕಾರಿ ಮಾಡುತ್ತಿದ್ದ 6 ಮಂದಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ಮೂಡಿಗೆರೆಯ ಬಾಳೂರು ಗ್ರಾಮದ ಕಲ್ಮನೆ ಕಾಫಿ ಎಸ್ಟೇಟ್ನಲ್ಲಿ ಶಿಕಾರಿ ಮಾಡಿ ಕಾಡುಕೋಣದ ಮಾಂಸ ಬೇರ್ಪಡಿಸುವಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ದಾಳಿ ವೇಳೆ 4 ಪರಾರಿಯಾಗಿದ್ದಾರೆ. ಗದಗದಲ್ಲಿ ಮೃತಪಟ್ಟ ವ್ಯಕ್ತಿ ಮತ್ತೆ ಜೀವಂತವಾಗಿ ಬಂದ ಅಚ್ಚರಿ ಘಟನೆ ನಡೆದಿದೆ. ಪಿತ್ತಕೋಶದ ಸಮಸ್ಯೆಯಿಂದ ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಬೆಟಗೇರಿ ನಿವಾಸಿ ನಾರಾಯಣ್ ಶಸ್ತ್ರಚಿಕಿತ್ಸೆ ವೇಳೆ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ತಿಳಿಸಿದ್ರು. ಆದರೆ ಮನೆಗೆ ಮೃತದೇಹ ತರುವ ವೇಳೆ ಮತ್ತೆ ಉಸಿರಾಡುವ ಮೂಲಕ ಎಲ್ಲರಿಗೂ ಅಚ್ಚರಿಗೊಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಶಾಮಿಯಾನ ಸೆಂಟರ್ ಹೊತ್ತಿ ಉರಿದಿದೆ. ಚೇರ್, ಟೇಬಲ್, ಶಾಮಿಯಾನ, ಸೈಡ್ವಾಲ್, ಮ್ಯಾಟ್, ಪಾತ್ರೆಗಳು ಸುಟ್ಟು ಕರಕಲಾಗಿವೆ. ದಾವಣಗೆರೆ ತಾಲೂಕಿನ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಕೆಲ ಗ್ರಾಮದ ಜನರು ಸರ್ಕಾರಿ ಬಸ್ ಸೌಲಭ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. 40 ವರ್ಷಗಳ ಬಳಿಕ ಇವತ್ತು ತಮ್ಮೂರಿಗೆ ಬಸ್ ಸಂಚಾರ ಆರಂಭವಾಗಿದೆ. ಇದೇ ಖುಷಿಯಲ್ಲಿ ಗ್ರಾಮಸ್ಥರು ತಮ್ಮೂರಿಗೆ ಬಂದ ಬಸ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಶಾಸಕ ಬಸವಂತಪ್ಪ ಬಸ್ ಸೇವೆಗೆ ಚಾಲನೆ ಕೊಟ್ಟಿದ್ದಾರೆ. ಬಿಹಾರ ವಿಧಾನಸಭೆಗೆ ನಡೆಯುವಂತ 2ನೇ ಹಂತದ ಚುನಾವಣೆಯ ಪ್ರಚಾರ ಬಿರುಸು ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಸೀತಾಮಾರ್ತಿಯಲ್ಲಿ ಪ್ರಚಾರ ನಡೆಸಿ ಆರ್ಜೆಡಿ ವಿರುದ್ಧ ಕೆಂಡ ಉಗಿಳಿದರು. ಬಿಹಾರಕ್ಕೆ ಸ್ಟಾರ್ಟ್ಅಪ್ ಬೇಕಾಗಿ ಹೊರತು ಹ್ಯಾಂಡ್ಸ್ ಅಪ್ ಗ್ಯಾಂಗ್ ಅಲ್ಲ ಅಂತ ಗುಡುಗಿದ್ದಾರೆ. ಬಿಹಾರದ ಯುವಕರನ್ನ ಆರ್ಜೆಡಿ ಗೂಂಡಾಗಳನ್ನಾಗಿ ಮಾಡಲು ಯತ್ನಿಸ್ತಾ ಇದೆ. ಆದರೆ ಎನ್ಡಿಎ ಶಿಕ್ಷಣ, ತಂತ್ರಜ್ಞಾನ, ಅವಕಾಶಗಳಿಂದ ಯುವಕರನ್ನ ಸಬಲೀಕರಣಗೊಳಿಸ್ತಾ ಇದೆ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಸ್ವಕ್ಷೇತ್ರ ವಾರಣಾಸಿಯಲ್ಲಿ 4 ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ನೀಡಿದ್ದಾರೆ. ಬನಾರಸ್, ಖಜುರಾಹೋ ಹಾಗೆ ಲಕ್ನೋ, ಸಹರಾನ್ಪುರ್, ಫಿರೋಜ್ಪುರ್ ಹಾಗೆ ದೆಹಲಿ, ಎರ್ನಾಕುಲ, ಬೆಂಗಳೂರು ಮಾರ್ಗದಲ್ಲಿ ಸಂಚಾರ ಮಾಡುವಂಥ ರೈಲುಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಇದೇ ವೇಳೆ ಶಾಲಾ ವಿದ್ಯಾರ್ಥಿಗಳ ಜೊತೆ ಸಂವಾದ ಕೂಡ ನಡೆಸಿದರು. ಸಂಸತ್ ಚಳಿಗಾಲದ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿಸೆಂಬರ್ 1ರಿಂದ 19ರವರೆಗೆ ಅಧಿವೇಶನ ನಡೆಯಲಿದೆ. ಚಳಿಗಾಲದ ಅಧಿವೇಶನದ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾಹಿತಿ ನೀಡಿದ್ದಾರೆ. ಚಳಿಗಾಲ ಅಧಿವೇಶನದ ಪ್ರಸ್ತಾವನೆಗೆ ರಾಷ್ಟ್ರಪತಿಗಳು ಕೂಡ ಅನುಮೋದನೆ ನೀಡಿದ್ದಾರೆ ಅಂತ ಹೇಳಿದರು. ನೆರೆ ಆಂಧ್ರಪ್ರದೇಶದಲ್ಲಿ ವಿಕೃತ ಘಟನೆಯೊಂದು ನಡೆದಿದೆ. ಎನ್ಟಿಆರ್ ಜಿಲ್ಲೆಯ ಟಕ್ಲಪಾಡು ಎಂಬಲ್ಲಿ ರೈತನೊಬ್ಬ ತಮ್ಮ ಜಮೀನಿನಲ್ಲಿ ಮೆಣಸಿನಕಾಯಿ ಬೆಳೆ ಬೆಳೆದಿದ್ದಾರೆ. ಆದರೆ 2 ಗಿಡದಲ್ಲಿ ಮಾತ್ರ ಮೆಣಸಿನಕಾಯಿ ಬದಲು ಟೊಮ್ಯಾಟೊ, ಬದನೆಕಾಯಿ ಬಿಟ್ಟಿದೆ. ಇದೀಗ ಈ ಘಟನೆ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಕೆಲವರು ದೈವ ಪವಾಡ ಅಂತ ಹೇಳ್ತಿದ್ರೆ, ಇನ್ನು ಕೆಲವರು ವೈಜ್ಞಾನಿಕ ಕಾರಣವಿದೆ ಅಂತ ಹೇಳಿದ್ದಾರೆ.